ಹೊಟ್ಟೆ ತುಂಬ ಊಟ ಮಾಡೋದನ್ನ ಆರೋಗ್ಯವಂತ ಅಂತಾರೆ. ಈ ಮಾತಿನ ಪ್ರಕಾರ ಹೊಟ್ಟೆ ತುಂಬ ಊಟ ಮಾಡಿದರೆ ಅನಾರೋಗ್ಯ ಹೆಚ್ಚಾಗುತ್ತೆ. ಈಗ ನಾವು ಮಿಕ್ಸಿನ ಯಾಕೆ ಬಳಸ್ತೇವೆ ಹೇಳಿ? ಪದಾರ್ಥಗಳನ್ನು ಕತ್ತರಿಸಿ ನುಣ್ಣಗೆ ಅರಿಯೋಕ್ಕೆ ಅಂತ. ಒಂದು ವೇಳೆ ನಾವು ಅರಿಬೇಕಾಗಿರೋ ಪದಾರ್ಥನ ಮಿಕ್ಸಿ ತುಂಬ ಹಾಕಿದರೆ ಏನಾಗುತ್ತೆ? ಮಿಕ್ಸಿ ಬ್ಲೇಡ್ ತಿರುಗೋದೇ ಇಲ್ಲ. ತಿರುಗಿದ್ರೂ ಅರ್ಧಂಬರ್ಧ ಕೆಲಸ ಆಗುತ್ತೆ. ಅದರಿಂದ ಮಿಕ್ಸಿನೂ ಕೆಟ್ಟೋಗುತ್ತೆ. ಇದೇ ರೀತಿ ನಾವು ತಿನ್ನೋ ಆಹಾರ ಹೊಟ್ಟೆಗೆ ಸೇರಿದಾಗ ಹೊಟ್ಟೆಯಲ್ಲಿ ಜೀರ್ಣರಸಗಳು ಉತ್ಪತ್ತಿಯಾಗಿ ಆಹಾರವನ್ನು ಜೀರ್ಣಗೊಳಿಸುತ್ತದೆ. ಜೀರ್ಣರಸಗಳ ಈ ಪ್ರಕ್ರಿಯೆಗೆ ಸ್ವಲ್ಪ ಖಾಲಿ ಜಾಗ ಬೇಕಾಗತ್ತೆ. ಇಲ್ದಿದ್ರೆ ಜೀರ್ಣಕ್ರಿಯೆ ಮೇಲೆ ಕೆಟ್ಟ ಪರಿಣಾಮ ಉಂಟು ಮಾಡುತ್ತದೆ. ಅರ್ಧಂಬರ್ಧ ಜೀರ್ಣ ಆಹಾರ ವಿಸರ್ಜನೆ ಆಗಿ ನಮಗೆ ಯಾವುದೇ ಲಾಭವಿಲ್ಲದ ಕೆಲಸಕ್ಕೆ ದೇಹ ಶ್ರಮಿಸಬೇಕಾಗುತ್ತದೆ. ಹೆಚ್ಚು ಆಹಾರವನ್ನು ಸೇವಿಸೋದ್ರಿಂದ ನಿಮ್ಮ ಅಂಗಗಳು ಹೆಚ್ಚು ಕೆಲಸ ಮಾಡಬೇಕಾಗುತ್ತದೆ. ಆಹಾರವನ್ನು ಅರಗಿಸಲು ಹೊಟ್ಟೆಯು ಹೆಚ್ಚು ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಉತ್ಪಾದಿಸತೊಡಗುತ್ತದೆ. ಈ ಆಮ್ಲವು ಅನ್ನನಾಳಕ್ಕೆ ನುಗ್ಗಲು ಆರಂಭಿಸುತ್ತದೆ. ಇದರ ಪರಿಣಾಮವಾಗಿ ಎದೆ ಉರಿ ಉಂಟಾಗುತ್ತದೆ. ಇದನ್ನೇ ಅಸಿಡಿಟಿ ಅಂತೀವಿ. ನಾವು ಪದೇ ಹೊಟ್ಟೆ ಬಿರಿಯುವಷ್ಟು ಊಟ ಮಾಡಿದ್ರೆ ದೇಹ ಹೊಟ್ಟೆಯನ್ನು ತನ್ನಿಂತಾನೇ ರಿಪೇರಿ ಮಾಡಿಕೊಳ್ಳುತ್ತೆ. ಹೊಟ್ಟೆಯ ಚೀಲದ ಗಾತ್ರ ಕೂಡ ಹೆಚ್ಚಿಸುತ್ತೆ. ಆಗ ಮಾಡಿದ ಊಟ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಖರ್ಚಾಗಿ ಹೆಚ್ಚುವರಿ ಆಹಾರ ಕೊಬ್ಬಾಗಿ ಶೇಖರಣೆ ಆಗಲು ಶುರುವಾಗುತ್ತದೆ. ಇದೇ ಬೊಜ್ಜು. ಒಮ್ಮೆ ಬೊಜ್ಜು ಬಂತು ಅಂದ್ರೆ ಮಲಬದ್ಧತೆ, ಹೃದಯ ಸಮಸ್ಯೆ, BP, ಶುಗರ್ ಎಲ್ಲವೂ ಬರುವ ಸಾಧ್ಯತೆ ಹೆಚ್ಚು. ಇದಕ್ಕೆ ಪರಿಹಾರ, ನೀವು ಪ್ರತಿ ಬಾರಿ ಅರ್ಧ ಹೊಟ್ಟೆ ಊಟ ಮಾಡಿ, ಕಾಲು ಹೊಟ್ಟೆ ನೀರು ಕುಡೀರಿ, ಕಾಲು ಹೊಟ್ಟೆ ಖಾಲಿ ಬಿಡಿ. ಆಹಾರ ಪೂರ್ತಿ ಜೀರ್ಣವಾಗೋ ತನಕ ಕಾಯಿರಿ. ಹೊಟ್ಟೆಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆ ಇದ್ರೂ ಅದನ್ನು ದೂರವಿಡಲು ಪ್ರತಿದಿನ ಅಮೃತ ಬಿಂದು ಸೇವಿಸಿ. ದಿನಕ್ಕೆ 3 ಬಾರಿ ಆಹಾರ ಸೇವನೆ ನಂತರ 2 ml ಅಮೃತ ಬಿಂದುವನ್ನು 60 ml ನೀರಿನೊಂದಿಗೆ ಸೇವಿಸಿ ಹೊಟ್ಟೆಯನ್ನು ಸದಾ ಹೆಲ್ದಿಯಾಗಿಡಿ. ಆನ್ಲೈನ್ ಮೂಲಕ ಖರೀದಿಸಲು ಕೆಳಗಿನ ಲಿಂಕ್ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ.